ಕ್ವಿಕ್ 25ಗೆ ಸ್ವಾಗತ. ನಾನು ಚೈತ್ರಾಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬಾಣಂತಿಯರ ಸಾವಿನ ಬಗ್ಗೆ ಚರ್ಚೆ ನಡೆಯಿತು. ಯಾರು ತಪ್ಪು ಮಾಡಿದ್ರೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ, ನನ್ನ ಸರ್ಕಾರದಲ್ಲಿ ಇಂತಹ ಘಟನೆಗಳಿಗೆ ಅವಕಾಶ ಇಲ್ಲ ಅಂತ ಸಿಎಂ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಪ್ರಕರಣದ ತನಿಖೆ ನಡೀತಾ ಇದೆ, ಡ್ರಗ್ಸ್ ಕಂಟ್ರೋಲರ್ ಸಸ್ಪೆಂಡ್ ಮಾಡಿದ್ದೇನೆ, ಯಾವ ಕಾರಣಕ್ಕೆ ಸಾವಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ, ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುತ್ತೀವಿ ಅಂತ ತಿಳಿಸಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ಕೌಂಟರ್ ಅನ್ನು ನೀಡುವುದಕ್ಕೆ ಜೆಡಿಎಸ್ ಸಜ್ಜಾಗಿದೆ. ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ ದಳಪತಿಗಳು ಮಂಡ್ಯದಲ್ಲಿ ಕಾಂಗ್ರೆಸ್ಗೆ ತಿರುಗೇಟನ್ನು ನೀಡುವುದಕ್ಕೆ ಮುಂದಾಗಿದ್ದಾರೆ. ಕುಮಾರಸ್ವಾಮಿ ಅಭಿನಂದನಾ ಕಾರ್ಯಕ್ರಮದ ಹೆಸರಲ್ಲಿ ಬೃಹತ್ ಸಮಾವೇಶಕ್ಕೆ ಚಿಂತನೆ ನಡೆಸಿದ್ದಾರೆ. ಡಿಸೆಂಬರ್ 16ರಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಿದ್ದಾರೆ. ಹೀಗಾಗಿ ಡಿಸೆಂಬರ್ 15ರಂದು ಮಂಡ್ಯದಲ್ಲಿ ಕಾರ್ಯಕ್ರಮ ಆಯೋಜನೆಗೆ ಜೆಡಿಎಸ್ ಸಿದ್ಧತೆಯನ್ನು ನಡೆಸಿದೆ. ಮಂಡ್ಯದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಬಿಜೆಪಿಯನ್ನು ಸೇರಿಸಿಕೊಂಡು ಸಮಾವೇಶವನ್ನು ನಡೆಸುವ ಮೂಲಕವಾಗಿ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಪ್ರಾಬಲ್ಯವನ್ನ ಗಟ್ಟಿಗೊಳಿಸುವುದಕ್ಕೆ ಚಿಂತನೆ ನಡೆಸಿದೆ. ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ. ಸಿಎಂ ಸಿದ್ದರಾಮಯ್ಯ ವಿಧಾನಸೌಧ ಬಳಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಹೈಕೋರ್ಟ್ನಲ್ಲಿ ಇಂದು ಡಿ ಗ್ಯಾಂಗ್ನ ಜಾಮೀನು ಭವಿಷ್ಯ ಗೊತ್ತಾಗಲಿದೆ. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ವಿಚಾರಣೆ ನಡೆಯಲಿದ್ದು ಎಸ್ಪಿಪಿ ಪ್ರತಿವಾದವನ್ನು ಮಂಡಿಸಲಿದ್ದಾರೆ. ದರ್ಶನ್ಗೆ ಸರ್ಜರಿ ಕಾರಣಕ್ಕೆ ಜಾಮೀನು ನೀಡದಂತೆ ಮನವಿ ಮಾಡುವಂತ ಸಾಧ್ಯತೆ ಇದೆ. ಬಾಗಲಕೋಟೆಯಲ್ಲಿ ಪಾಪಿಗಳ ಅಟ್ಟಹಾಸ ಬೆಚ್ಚಿ ಬೀಳಿಸಿದೆ. ಅತ್ತೆ ಮಾವ ನಿಧಿಯ ಆಸೆಗೆ ಸೊಸೆಯನ್ನೇ ಬಲಿ ಕೊಡೋದಕ್ಕೆ ಯತ್ನಿಸಿರುವಂತಹ ಆರೋಪ ಕೇಳಿ ಬಂದಿದೆ. ಬಾದಾಮಿ ತಾಲೂಕಿನ ಎಂಡಿಗೇರಿ ಗ್ರಾಮದ ತೋಟದ ಮನೆಯಲ್ಲಿ 5 ಅಡಿ ಆಳದ ಗುಂಡಿಯನ್ನ ತೋಡಿದ್ರು. ಸೊಸೆಯನ್ನ ಬಲಿ ಕೊಡೋದಕ್ಕೆ ಮಾವ ರಾಮಣ್ಣ ಪೂಜಾರ, ಅತ್ತೆ ಪಾರ್ವತವ್ವ, ನಾದಿನಿ ದೊಡ್ಡಮ್ಮ ಯತ್ನಿಸಿದ್ರು ಅನ್ನೋದಾಗಿ ಆರೋಪಿಸಲಾಗ್ತಾ ಇದೆ. ಮೈಸೂರಿನಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ಕೆಆರ್ ನಗರ ತಾಲೂಕಿನ ಮಂಡಿಗನಹಳ್ಳಿ ಅಡಗೂರ ಗ್ರಾಮದಲ್ಲಿ ಕಾಡಾನೆ ದಾಳಿಯನ್ನ ಮಾಡಿದೆ. ರೈತ ಜಮೀನಿನಲ್ಲಿ ದಾಂಧಲೆಯನ್ನ ನಡೆಸಿವೆ. ಬಾಳೆ ಬೆಳೆ, ಸೇವಂತಿಗೆ, ಹೂವಿನ ತೋಟ, ಟೊಮ್ಯಾಟೊ ಸೇರಿ ಹಲವು ತರಕಾರಿ ಬೆಳೆಗಳನ್ನ ನಾಶ ಮಾಡಿದೆ. ಆನೇಕಲ್ ತಮಿಳುನಾಡು ಗಡಿ ಭಾಗದ ಗಂಗೊಂಡಹಳ್ಳಿ ಭಾಗದಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ. ಕಾಡಂಚಿನ ಗ್ರಾಮಗಳಿಗೆ ಆನೆಗಳ ಹಿಂಡು ಲಗ್ಗೆ ಇಡ್ತಾ ಇವೆ. ಆಹಾರ ಅರಸ್ಕೊಂಡು ಬಂದಿರುವಂತ 8 ಕಾಡಾನೆಗಳು ಹೊಲ ಗದ್ದೆಗಳಲ್ಲಿ ಹಾವಳಿ ಇಡ್ತಿವೆ. ಆಂಧ್ರದಿಂದ ಕಾರ್ನಲ್ಲಿ ಗೋವಾಕ್ಕೆ ಹೊರಟಿದ್ದಂತ ಫ್ರೆಂಡ್ಸ್ ಗೂಗಲ್ ಮ್ಯಾಪ್ನಿಂದ ದಾರಿ ತಪ್ಪಿದ್ದಾರೆ. ಗೂಗಲ್ ಮ್ಯಾಪ್ ನಂಬಿ ಕಾರು ಡ್ರೈವ್ ಮಾಡಿಕೊಂಡು ಬಂದವರು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಾಡಿಗುಂಜಿ ಗ್ರಾಮದ ಕಾಡ್ನಲ್ಲಿ ದಾರಿ ತಪ್ಪಿದ್ರು. ದಾರಿ ತಪ್ಪಿದವರು 10 ಕಿಲೋಮೀಟರ್ ಕಾಡಿನೊಳಗೆ ಹೋಗಿ ದಾರಿ ತಪ್ಪಿದಂತ 4ರನ್ನ ಇದೀಗ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಹಿಳೆಯರು ಸೇರಿ ಒಟ್ಟು 4ರನ್ನ ಪೊಲೀಸರು ಸುರಕ್ಷಿತವಾದಂತಹ ಸ್ಥಳಕ್ಕೆ ಕರೆತಂದಿದ್ದಾರೆ. ಕೊನೆಗೆ ಗೋವಾಗೆ ಹೋಗೋದಕ್ಕೆ ಪೊಲೀಸರೇ ದಾರಿ ತೋರಿಸಿ ಕಳಿಸಿರುವಂತಹ ಪ್ರಸಂಗ ನಡೆದಿದೆ. ಬೆಂಗಳೂರಿನಲ್ಲಿ ನಡೆದಿದ್ದಂತ 3 ಪ್ರತ್ಯೇಕ ಕಳ್ಳತನ ಕೇಸ್ನಲ್ಲಿ 4 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಸುಂಕದಕಟ್ಟೆಯಲ್ಲಿ ಮನೆ ಬೀಗ ಒಡೆದು ಕಳ್ಳತನ ಮಾಡಿದ್ದಂತ ಆರೋಪಿ ರವಿ ಸಿಕ್ಕಿಬಿದ್ದಿದ್ದು 13 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಕಾಮಾಕ್ಷಿ ಪಾಳ್ಯದ ಮನೆಯೊಂದರಲ್ಲಿ ಚಿನ್ನಾಭರಣ ಎಗರಿಸಿದ್ದಂತ ಆರೋಪಿ ಲಾಕ್ ಆಗಿದ್ದಾನೆ. ರೈತರ ದೆಹಲಿ ಚಲೋ ಮೆರವಣಿಗೆಯನ್ನ ಹರಿಯಾಣದ ಶಂಭು ಗಡಿಯಲ್ಲಿ ತಡೆ ಹಿಡಿಯಲಾಗಿದೆ. ಶಂಭು, ಸಿಂಘಾ ಮತ್ತೆ ಖನೌರಿ ಗಡಿಗಳಲ್ಲಿ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದ್ದು ಸ್ಥಳದಲ್ಲಿ ಹೈ ಡ್ರಾಮವೇ ನಡೆದಿದೆ. ರಾಜ್ಯಸಭೆ ಸದಸ್ಯರ ಕುರ್ಚಿಯಲ್ಲಿ ನೋಟ್ಗಳು ಪತ್ತೆಯಾಗಿರುವಂತಹ ಆರೋಪ ಕೇಳಿ ಬಂದಿದೆ. ಕಲಾಪದ ವೇಳೆ ಈ ಬಗ್ಗೆ ರಾಜ್ಯಸಭೆ ಸಭಾಧ್ಯಕ್ಷ ಮಾಹಿತಿಯನ್ನು ನೀಡಿದ್ದಾರೆ. ತನಿಖೆಗೂ ಮೊದಲೇ ಮನು ಸಿಂಘ್ವಿ ಹೆಸರು ಹೇಳಿದ್ದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆ ಸೀಟ್ ನಂಬರ್ 222ರಲ್ಲಿ ನೋಟುಗಳು ಪತ್ತೆಯಾಗಿರುವಂತಹ ಆರೋಪವನ್ನ ಮನು ಸಿಂಘ್ವಿ ಅಲ್ಲಗಳೆದಿದ್ದಾರೆ. ನಾನು ರಾಜ್ಯಸಭೆಗೆ ಹೋಗುವಾಗ ನನ್ನ ಬಳಿ 500 ರೂಪಾಯಿ ನೋಟ್ ಮಾತ್ರ ಇತ್ತು. ಆರೋಪಕ್ಕೂ ನನಗೂ ಸಂಬಂಧನೇ ಇಲ್ಲ ಎಂದಿದ್ದಾರೆ. ಇವತ್ತು ಡಿಸೆಂಬರ್ 6 ಭಾರತೀಯ ಕ್ರಿಕೆಟ್ ತಂಡದ ಪಾಲಿಗೆ ಬಹಳ ವಿಶೇಷವಾದ ದಿನವಾಗಿದೆ. ಟೀಂ ಇಂಡಿಯಾದ 6 ಆಟಗಾರರು ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಳ್ತಾ ಇದ್ದಾರೆ. ಜಸ್ಪ್ರೀತ್ ಬುಮ್ರಾ, ಶ್ರೇಯಸ್ ಅಯ್ಯರ್, ರವೀಂದ್ರ ಜಡೇಜಾ, ಕರುಣ್ ನಾಯರ್, ಹರ್ಪ್ರೀತ್ ಸಿಂಗ್ ಹಾಗೆ ಯುವ ಕ್ರಿಕೆಟಿಗ ಸುಯೇಶ್ ಪ್ರಭುದೇಸಾಯಿ ಬರ್ತ್ಡೇಯನ್ನ ಆಚರಿಸಿಕೊಂಡಿದ್ದಾರೆ. ವಿಚ್ಛೇದನ ವದಂತಿ ಮಧ್ಯೆ ನಟಿ ಐಶ್ವರ್ಯ ರೈ, ಅಭಿಷೇಕ್ ಬಚ್ಚನ್ ಜೊತೆಗಿರುವಂತಹ ಫೋಟೋ ವೈರಲ್ ಆಗಿದೆ. ಉದ್ಯಮಿ ಅನುರಂಜನ್ ಮತ್ತೆ ನಟಿ ಆಯೇಷಾ ಜುಲ್ಕಾ ಈ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಪಾರ್ಟಿಯೊಂದರಲ್ಲಿ ಐಶ್ವರ್ಯ ಕ್ಲಿಕ್ಕಿಸಿರುವಂತಹ ಫೋಟೋಗೆ ಅಭಿಷೇಕ್ ಸ್ಮೈಲ್ ಮಾಡಿದ್ದಾರೆ.